ಅವನ ಜೀವನದಲ್ಲಿ ಎಲ್ಲವೂ ಸುಲಭವಾಗಿರಲಿಲ್ಲ. ಬೆಳಗ್ಗೆ ಕೆಲಸ, ರಾತ್ರಿ ಕನಸುಗಳು. ನಿದ್ರೆಗೆ ಮುಂಚೆ ಒಂದು ಪ್ರಶ್ನೆ: ನಾನು ನಿಲ್ಲಬೇಕಾ ಅಥವಾ ಮುಂದೆ ಹೋಗಬೇಕಾ? ಅವನು ಆಯ್ಕೆ ಮಾಡಿಕೊಂಡಿದ್ದು ಮುಂದೆ ಹೋಗೋದು. ಕಡಿಮೆ ಸಂಬಳ ಇದ್ದರೂ ಖರ್ಚುಗಳ ಮೇಲೆ ಹಿಡಿತ ಇಟ್ಟುಕೊಂಡ. ಅನಾವಶ್ಯಕ ಶೋಕಿಗೆ ದೂರವಿದ್ದ. ಪ್ರತಿಯೊಂದು ರೂಪಾಯಿ ಭವಿಷ್ಯಕ್ಕಾಗಿ ಉಳಿಸಿದ. ಅವನ ಗೆಲುವಿನ ಹಿಂದೆ ಅದೃಷ್ಟವಿರಲಿಲ್ಲ, ಇರಿದ್ದು ಕೇವಲ ಡಿಸಿಪ್ಲಿನ್. ಜನ ನಗಿದರು. ಈ ಸಂಬಳದಲ್ಲಿ ಬೈಕೇಕೆ ಎಂದು ಕೇಳಿದರು. ಇಷ್ಟು ಬೇಗ ಮನೆ ಹೇಗೆ ಎಂದರು. ಆದರೆ ಅವನು ಉತ್ತರ ಕೊಡಲಿಲ್ಲ. ಫಲಿತಾಂಶವೇ ಅವನ ಉತ್ತರವಾಗಿತ್ತು. ಸ್ನೇಹಿತರ ಸಂಖ್ಯೆ ಕಡಿಮೆ ಇದ್ದರೂ ನಿಜವಾದ ಸ್ನೇಹಿತರು ಅವನ ಜತೆಯಲ್ಲಿದ್ದರು. ಅವನು ಕುಸಿದಾಗ ಎತ್ತಿದರು, ಅವನು ಗೆದ್ದಾಗ ನಗಿದರು. ಈ ಕಥೆ ಒಂದು ಹುಡುಗನದ್ದಲ್ಲ, ಇದು ನಿನ್ನ ಕಥೆಯೂ ಆಗಬಹುದು. ನಿನ್ನ ಬಳಿ ಹೆಚ್ಚು ಹಣ ಇರಬೇಕೆಂದಿಲ್ಲ, ಹೆಚ್ಚು ಜನ ಇರಬೇಕೆಂದಿಲ್ಲ. ನಿನ್ನ ಕನಸಿನ ಮೇಲೆ ನಂಬಿಕೆ ಇದ್ದರೆ ಸಾಕು. ಇವತ್ತಿನ ಹೋರಾಟವೇ ನಾಳೆಯ ಹೆಮ್ಮೆಯ ಕಥೆಯಾಗುತ್ತದೆ.